ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಎಲ್ಲ ವೀಕ್ಷಕರಿಗೆ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಶುಭಾಶಯಗಳನ್ನು ಕೋರ್ತಾ, ಮಾರ್ಚ್ ಕೊನೆಯಲ್ಲಿ ಶನಿಯ ಬದಲಾವಣೆ ಆದದ್ದರಿಂದ ಅನೇಕರಿಗೆ ಕೆಲಸದಲ್ಲಿ ಒತ್ತಡ ಆಗಬಹುದು, ಕೆಲಸದ ಬಿಡುವಂತಹ ಸಾಧ್ಯತೆಗಳಾಗಬಹುದು, ಅಥವಾ ಇದ್ದಕ್ಕಿದ್ದ ಹಾಗೆ ನಾವು ಮನೆಯಲ್ಲಿ ಕೂರುವಂತಹ ಒಂದು ಸಂದರ್ಭಗಳು ಬಂದಿರುವಂತಹದ್ದು, ಮನೆಯಲ್ಲಿ ಕಿರಿಕಿರಿ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇದೆಲ್ಲವನ್ನು ಕೂಡ ನಾವು ಎದುರಿಸ್ತಾ ಇದ್ದೇವೆ. ಅದಕ್ಕೆ ತಕ್ಕ ಪರಿಹಾರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಆದರೆ ಈ ವಿಶ್ವಾವಸುನಾಮ ಸಂವತ್ಸರ ಬಂದದ್ದರಿಂದ ನಮಗೆ ಏನಾಗಲಿಕ್ಕಿದೆ, ಏನಾದರೂ ಬದಲಾವಣೆ ಆಗುತ್ತಾ, ಇದರಿಂದಾಗಿ ನಮಗೆ ಫಲಾಫಲಗಳು ಏನು, ಈ ತಿಂಗಳಲ್ಲಿ ನಾವು ಮಾಡಬೇಕಾಗಿರತಕ್ಕಂತಹ ಕರ್ತವ್ಯಗಳೇನು, ಏನು ಮಾಡುವುದರಿಂದಾಗಿ ಏನು ಫಲ ಸಿಗುತ್ತೆ, ಎಷ್ಟೆಲ್ಲ ರೋಗ ರುಜಿನಗಳು ಪರಿಹಾರವಾಗುತ್ತೆ, ಹಾಗಾದ್ರೆ ನಾವು ಏನು ಮಾಡಬೇಕು, ಬನ್ನಿ ನೋಡೋಣ. ಧನುರಾಶಿ, ಗುರುಬಲ ಕಡಿಮೆ, ಜೊತೆಗೆ ಕುಜನ ದೃಷ್ಟಿ ಇದೆಲ್ಲವೂ ಕೂಡ ಇರೋದರಿಂದಾಗಿ ಕುಜ 12ನೇ ಮನೆಯ ಅಧಿಪತಿ ಆಗಿರೋದ್ರಿಂದ ನಷ್ಟ ಅಂತಕ್ಕಂಥದ್ದು ನಮಗೆ ಕಾಣಿಸ್ತಾ ಇದೆ. ಅದರಲ್ಲಿಯೂ ಕೂಡ ಪ್ರಧಾನವಾಗಿ ಮಕ್ಕಳ ವಿಷಯದಲ್ಲಿ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು, ಮಕ್ಕಳಿಗೋಸ್ಕರ ಅವರು ಆಡ್ಲಿಕ್ಕೋಸ್ಕರ ಕೋಚಿಂಗ್ ಸೆಂಟರ್ಗೆ ಹಾಕಿ ಆ ದುಡ್ಡು ಈ ದುಡ್ಡು ಅಂತ ಎಲ್ಲ ದುಡ್ಡನ್ನು ಮಕ್ಕಳ ಹೆಸರಲ್ಲಿ ಹಾಕ್ತೇವೆ. ಆದರೆ ಮಕ್ಕಳು ಅದನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳಲಿಲ್ಲ ಅಂತ ಆದರೆ ಆ ಹಣ ಎಲ್ಲ ವ್ಯರ್ಥ ಆಗುತ್ತೆ. ಇದು ನಮಗೆ ಧನುರಾಶಿಯವರಿಗೆ ಹೆಚ್ಚಾಗಿ ಇದು ಕಂಡು ಬರ್ತಾ ಇದೆ. ಮಕ್ಕಳ ವಿಷಯಕದಿಂದಾಗಿ ನಮಗೆ ಹಣ ವ್ಯರ್ಥ ಆಗುವಂಥ, ದೊಡ್ಡ ಸ್ಕೂಲಿಗೆ ಸೇರಿಸ್ತೇವೆ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ, ಆದರೆ ಮಕ್ಕಳ ವಿದ್ಯಾಭ್ಯಾಸವೇ ಕಮ್ಮಿ ಆಯಿತು ಅಂತ ಆದರೆ ಆ ಪ್ರಯತ್ನ ವ್ಯರ್ಥ ಆಗುತ್ತೆ. ಆದ್ದರಿಂದ ಪೂರ್ವಾಷಾಢ ನಕ್ಷತ್ರ ಮತ್ತು ಮೂಲಾ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದ, ಈ 3 ನಕ್ಷತ್ರದವರು ಕೂಡ ತುಂಬ ಜಾಗೃತರಾಗಿರಬೇಕು. ನಾವು ಮಕ್ಕಳ ವಿಷಯದಲ್ಲಿ ಆಗಲಿ ಅಥವಾ ಯಾವುದೇ ಒಂದು ವಿಷಯಕವಾಗಿ ನಾವು ಅವರ ಮೇಲೆ ಒಂದಿಷ್ಟು ಹಣ ಇತ್ಯಾದಿಗಳನ್ನು ನಾವು ಹಾಕುವಾಗ ಸ್ವಲ್ಪ ಜಾಗೃತರಾಗಿದ್ದುಕೊಂಡು ನಾವು ಮುಂದುವರಿಯುವಂತಹದ್ದು ಒಳ್ಳೆಯದು. ಇಲ್ಲ ಅಂತ ಆದರೆ ಹಣ ನಷ್ಟ ಅಂತಕ್ಕಂಥದ್ದನ್ನು ಎದುರಿಸಬೇಕಾಗುತ್ತೆ. ಜೊತೆಗೆ ಶನಿಯ ಬದಲಾವಣೆ ಅದು 4ನೇ ಮನೆಗೆ ಬಂದದ್ದರಿಂದಾಗಿ ಮನೆಯಲ್ಲಿ ಒಂದಿಷ್ಟು ಕಲಹ ಅಥವಾ ಈ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಜಮೀನಿನ ವಿಷಯದಲ್ಲಿ ಕೆಲವೊಂದು ಇತ್ಯರ್ಥಗಳಾಗುತ್ತೆ, ಕೆಲವೊಂದು ಜಗಳ ಹಾಗೆ ಮುಂದುವರಿಯುತ್ತೆ. ಮತ್ತು ಈ ಮನೆ ಕಟ್ಟುವಂತಹ ಯೋಗ ಧನುರಾಶಿಯವರಿಗೆ ಮನೆ ಕಟ್ಟುವಂಥದ್ದಾಗಲಿ ಅಥವಾ ಜಮೀನು ಜಾಗ ಇತ್ಯಾದಿಗಳನ್ನು ಖರೀದಿ ಮಾಡುವಂತಹದ್ದು, ಜಾಗ ಜಮೀನು ಅನ್ನೋದಕ್ಕಿಂತಲೂ ಕೂಡ ಕಟ್ಟಿರುವ ಮನೆಯನ್ನೇ ತೆಗೆದುಕೊಳ್ಳುವಂತಹ ಯೋಗಗಳು ಕೂಡ ಧನುರಾಶಿಯವರಿಗೆ ಹೇಳಬಹುದು. ಆದರೆ ಗುರುಬಲ ಇಲ್ಲದ ಕಾರಣ ನಾವು ಎಷ್ಟು ದೊಡ್ಡ ಮಟ್ಟದ ಆಸೆಯನ್ನು ನಾವು ಹೊಂದುತ್ತೇವೆ, ಅಷ್ಟು ದೊಡ್ಡದಲ್ಲದೆ ಹೋದರೂ ಕೂಡ ಸಣ್ಣ ಪುಟ್ಟದಾಗಿ ನಮಗೊಂದು ನಮ್ಮ ಆಸೆಗೆ ತಕ್ಕ ಹಾಗೆ ಒಂದಿಷ್ಟು ಮನೆಯನ್ನು ತೆಗೆದುಕೊಳ್ಳುವಂತಹ ಯೋಗ ದೇವರು ಕಂಡು ಕಾಣಿಸ್ತಾ ಇದ್ದಾನೆ. ಆದರೆ ಈ ಕುಜನ ದೃಷ್ಟಿ ಇರೋದರಿಂದಾಗಿ ಸಿಟ್ಟು, ಜೊತೆಗೆ ಮಾತಿನಲ್ಲಿ ಒಂದು ಹಿಡಿತ ಇವೆರಡು ಇಲ್ಲದೇ ಇರುವುದರಿಂದಾಗಿ ಒಂದಿಷ್ಟು ಮನೆಯಲ್ಲಿ ಕಲಹಾದಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಈ ಚಂದ್ರ 5ನೇ ಮನೆಯಲ್ಲಿ ಬಂದಿರುವ ಕಾರಣ, ಅಷ್ಟಮಾಧಿಪತಿಯಾಗಿ ಬಂದಿರುವ ಕಾರಣ ಮಾನಸಿಕವಾಗಿ ಖಿನ್ನತೆ, ಅಂದುಕೊಂಡದ್ದು ಒಂದು ಆಗೋದು ಇನ್ನೊಂದು, ಇದರಿಂದಾಗಿ ಮನಸ್ಸಿಗೆ ತುಂಬ ಕಿರಿಕಿರಿ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ರಾಮ ನವರಾತ್ರಿಗಳು ಏನು ಪ್ರಾರಂಭ ಆಗುತ್ತೆ, ಹಬ್ಬದಿಂದ ಆರಂಭ ಮಾಡಿಕೊಂಡು 9 ದಿನಗಳ ಕಾಲ, ಆ 9 ದಿನಗಳ ಕಾಲ ಪ್ರತಿನಿತ್ಯ ದೇವರಿಗೆ, ರಾಮದೇವರಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ರಾಮಾಯಣವನ್ನು ಜಪಿಸುವಂತಹದ್ದು ಅಥವಾ ರಾಮಾಯಣವನ್ನು ಪಾರಾಯಣ ಮಾಡುವಂತಹದ್ದು. ನಮಗೆ ಆಗೋದಿಲ್ಲ ಅಂತ ಆದರೆ ರಾಮಾಯಣ ಪ್ರವಚನವನ್ನು ಅನೇಕ ಪಂಡಿತರು, ಅನೇಕ ವಿದ್ವಾಂಸರು ಮಾಡಿರತಕ್ಕಂತಹ ಪ್ರವಚನಗಳು ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ. ಅದನ್ನು ನಾವು ಕೇಳ್ತಾ ಬರುವಂತಹದ್ದು, ರಾಮನವಮಿಯ ಸಂದರ್ಭಗಳಲ್ಲಿ ಕೇಳ್ತಾ ಬರುವಂತಹದ್ದು, ಅದರಿಂದಲೂ ಕೂಡ ಅನೇಕ ದುಃಖ ಪರಿಹಾರ ಮಾಡಿಕೊಳ್ಳುತ್ತೇವೆ, ನಮ್ಮ ಮನಸ್ಸು ಮುದ ಆಗ್ತದೆ, ಮತ್ತು ನಮ್ಮ ಕೆಲಸಗಳಲ್ಲಿ ಪ್ರಗತಿ ಅಂತಕ್ಕಂಥದ್ದು ಕಂಡುಬರುತ್ತೆ. ವಿದ್ಯಾರ್ಥಿಗಳಿಗಾಗುವಾಗ ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ಏನು ತೊಂದರೆ ಏನೂ ಇಲ್ಲ. ಆದರೆ ಗುರುಬಲ ನಮಗೆ ಇನ್ನೂ ಹೆಚ್ಚಾಗ್ತಾ ಬಂದಾಗ ಇನ್ನೂ ಅನುಕೂಲಗಳು ಮುಂದಕ್ಕೆ ಆಗಲಿಕ್ಕಿದೆ. ಕೆಲಸದ ವಿಷಯದಲ್ಲಿ ನೋಡುವಾಗ ಸ್ವಲ್ಪ ತೊಂದರೆಗಳನ್ನು ಧನುರಾಶಿಯವರು ಎದುರಿಸಬೇಕಾಗುತ್ತೆ. ಆದರೆ ಕೆಲಸವನ್ನು ಬಿಡಬೇಕಾದ ಪ್ರಸಂಗ ಏನೂ ಇಲ್ಲ. ಆದರೆ ಕೆಲಸ ಬಿಡಬೇಕಾದ ಪ್ರಸಂಗ ಬರಬಹುದು, ಆದರೆ ಕೆಲಸ ಬಿಡ್ತೀರಿ ಅಂತ ಆಗೋಲ್ಲ. ಅದರಿಂದ ಸ್ವಲ್ಪ ತಾಳ್ಮೆ ಇರಲಿ. ನಿಮ್ಮ ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ನಿಮ್ಮ ಕೆಲಸವನ್ನು, ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ತಾ ಬಂದ್ರಿ ಅಂತ ಆದರೆ ಕೆಲಸ ಏನು ಹೋಗೋದಿಲ್ಲ, ಭಯಪಡಬೇಕಾದ ಅಗತ್ಯ ಇಲ್ಲ. ಹಾಗಾಗಿ ಈ ಧನುರಾಶಿಯವರಿಗೆ ನಾನು ಹೇಳಿದಂತಹ ಪರಿಹಾರವನ್ನು ತಪ್ಪದೆ ಮಾಡಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಅನುಕೂಲ ಇರುವವರು 9 ದಿನಗಳು ಮಾಡಿ 10ನೇ ದಿವಸ ರಾಮತಾರಕ ಮಂತ್ರ ಹೋಮ ಅಥವಾ ಸುಂದರಕಾಂಡ ಮಂತ್ರ ಹೋಮಾದಿಗಳನ್ನು ಕೂಡ ನಡೆಸುವಂತಹದ್ದು ಬಹಳ
ಶ್ರೇಯಸ್ಕರ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.